ನಮಸ್ಕಾರ ಬಸವರಾಜ್ ಸರ್. ನಿಮಗೆ ಮುಳವಾಡ ಗ್ರಾಮಕ್ಕೆ ಈ ಸಂಜೆಯ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಗ್ರಾಮದ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸರ್, ನೀವು ಈ ನಂದಿ ಸೇನೆ ಎಂಬ ಸಂಘಟನೆಯಿಂದ ಕಳೆದ ಒಂದು ದಶಕದಿಂದ ನೀವು ಈ ಜೋಡೆತ್ತಿನ ಕೃಷಿಯನ್ನ ಉಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಚಾರ ಮತ್ತು ಅದ್ರ ಬಗ್ಗೆ ತಿಳುವಳಿಕೆ, ಅರಿವು ಮತ್ತು ಅದರ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದು ಈಗ ಅದು ಪ್ರಸ್ತುತ ಅನಿಸ್ತಾ ಇದೆ ನನಗೆ. ಒಳ್ಳೆಯದು. ಯಾಕೆ ಪ್ರಸ್ತುತ ಅಂದ್ರೆ ಈ ಇಸ್ರೇಲ್ ಇರಾನ್ ಯುದ್ಧ ಆಗಿರ್ಬೋದು, ಈ ಅಮೆರಿಕದ ಯುದ್ಧ ಆಗಿರ್ಬೋದು, ಈ ಯುದ್ಧದ ಸಂದರ್ಭದಲ್ಲಿ ಇವತ್ತು ನಮಗೆ ತೈಲದ ಸಮಸ್ಯೆ ಕಾಡ್ತಾ ಇದೆ ನಮ್ಮ ದೇಶಕ್ಕೆ. ಅಷ್ಟೇ ಅಲ್ಲ, ಈ ಅಡುಗೆ ಅನಿಲದ ಸಮಸ್ಯೆ ಕಾಡ್ತಾ ಇದೆ. ನೀವು ಬಹುಕಾಲದ ಹಿಂದೆನೆ ನಿಮ್ಮ ಬಸವ ತತ್ವ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ, ಬಸವ ತತ್ವ ಪುನರುತ್ಥಾನ ಅಂತಕ್ಕಂಥ ಒಂದು ಪುಸ್ತಕದಲ್ಲೇ ಹೇಳಿದ್ರಿ, ಈ ತೈಲ ತತ್ವ ಅಂತಕ್ಕಂಥದ್ದು ಕೂಡ ನಂದಿಯ ಮೇಲೆ ನಿಂತಿದೆ ಅಂತಂದು. ಇವತ್ತು ಆ ಪರಿಸ್ಥಿತಿ ಒದಗಿ ಬಂದಿದೆ. ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೋಬೇಕಾದ್ರೆ ಏನ್ ಮಾಡಬಹುದು? ಓಕೆ, ಇದೇ ಒಂದು 20-30 ವರ್ಷಗಳ ಹಿಂದೆ ಈ ದೇಶದಲ್ಲಿ ನಂದಿ ತತ್ವ ಅಥವಾ ಬಸವ ತತ್ವ ಅನುಷ್ಠಾನದಲ್ಲಿ ಇತ್ತು. ಅಂದ್ರೆ ಈ ತೈಲ ತತ್ವ ಮುನ್ನೆಲೆ ಬಂದಿರಲಿಲ್ಲ. ಈ ತೈಲ ತತ್ವ ಅನ್ನುವಂಥದ್ದು ಯಂತ್ರಗಳ ಆಧಾರಿತವಾದಂತಹ ಕೃಷಿ ಆಗಿರ್ಬೋದು, ಯಂತ್ರಗಳ ಆಧಾರಿತವಾದಂತಹದ್ದು ನಮ್ಮ ಜೀವನ ಕ್ರಮ ಆಗಿರ್ಬೋದು, ಎಷ್ಟೆಲ್ಲ ತೀವ್ರಗತಿಯಲ್ಲಿ ಮುನ್ನೆಲೆಗೆ ಬಂತು, ಅಷ್ಟೆಲ್ಲ ನಮಗೇನಾಯ್ತು ಅಂತಂದ್ರೆ ಈ ಬಸವ ತತ್ವ ನಿರ್ಲಕ್ಷ್ಯಕ್ಕೊಳಗಾಯ್ತು. ಅಂದ್ರೆ 4 ಕಾಲಿನ ಬಸವಣ್ಣಗಳ ಒಂದು ಮಹತ್ವನೇ ನಿರ್ಲಕ್ಷ್ಯಕ್ಕೊಳಗಾಯ್ತು. ಹೀಗಾಗಿ ಇವತ್ತು ಇಡೀ ದೇಶದ, ಕೇವಲ ದೇಶ ಅಲ್ಲ, ಇಡೀ ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಭೂಮಿ ಮರಳುಗಾಡಾಗಿ ಪರಿವರ್ತನೆ ಆಗಕತ್ತದ. ಅಂದ್ರೆ ಮುಂದಾಗ ಏನು ಬೆಳ್ಯಾಕ ಆಗೋದಿಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಕತ್ತದ. ಮುಂದೆ ಎಲ್ಲಿ ಬೆಳ್ಯಾಕತ್ತೀವಿ ಅದರಲ್ಲಿ ಯಾವುದೇ ಸತ್ವ ಇಲ್ಲ, ಅಂದ್ರೆ ವಿಷಮಯ ಆಗಕತ್ತದ ಎಲ್ಲಾನು ಕೂಡ. ಹಿಂಗಾಗಿನೇ ಪ್ರತಿ ಗ್ರಾಮಗಳಲ್ಲಿ ರೋಗ ರುಜಿನಗಳು ಹೆಚ್ಚಿಗೆ ಆಗಕತ್ತಾವ. ಅಂದ್ರೆ ಎಷ್ಟೆಲ್ಲ ಎತ್ತುಗಳ ಸಂಖ್ಯೆ ಹೆಚ್ಚಿಗೆ ಕಡಿಮೆ ಆಗಕತ್ತದೋ ಅಷ್ಟೆಲ್ಲ ರೋಗ ರುಜಿನಗಳು ಪ್ರತಿಯೊಂದು ಗ್ರಾಮಗಳಲ್ಲಿ ಏನಾಗತ್ತದ, ಹೆಚ್ಚಿಗೆ ಆಗತ್ತದ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಈ ಒಂದು ಬಸವ ತತ್ವದ ಜಾಗದಲ್ಲಿ ಈ ತೈಲ ತತ್ವ ಎಲ್ಲವನ್ನು ಆಕ್ರಮಣ ಮಾಡ್ಕೊಂಡದ ಅಂತ. ಅಂದ್ರೆ ಇದು ವಿಷವನ್ನ ಹರಡ್ತದ ತೈಲ ತತ್ವ. ಹಾಗಿದ್ರೆ ಅಮೃತವನ್ನು ಹರಡೋದು ಯಾವ್ದಪ್ಪ ಅಂದ್ರೆ ಇದು ಬಸವ ತತ್ವ ಅಥವಾ ನಂದಿ ತತ್ವ ಅನ್ನುವಂಥದ್ದು. ಹಾಗಾಗಿ ಮರಳಿ ನಾವೇನ್ ಮಾಡ್ಬೇಕಾಗಿದೆ, ಅನಿವಾರ್ಯತೆ ಬಂದೊದಗಿದೆ. ನಾವು ಮತ್ತೆ ಆ ತತ್ವವನ್ನು ಅಳವಡನೆ ಮಾಡ್ಕೊಳ್ಳುವಂಥದ್ದು. ಆ ತತ್ವ ಅಳವಡನೆ ಮಾಡ್ಕೊಳ್ಳೋದು ಅಂತಂದ್ರೆ ಮುಖ್ಯವಾಗಿ ಮರಳಿ ನಾವು ಬರೇ ಜೋಡೆತ್ತ ಕಟ್ಟಿ ಕೃಷಿ ಮಾಡೋದು ಅಂತಲ್ಲ. ಇವತ್ತು ಆ ಎತ್ತುಗಳಿಂದನೇ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು, ಎತ್ತುಗಳಿಂದನೇ ನಾವು ಗ್ಯಾಸ್ ಅನ್ನು ಉತ್ಪಾದನೆ ಮಾಡುವಂಥದ್ದು, ಎತ್ತುಗಳಿಂದನೇ ನಮಗೆ ಬೇಕಾದಂತ ಎಲ್ಲಾ ಗೊಬ್ಬರಗಳನ್ನ ತಯಾರಿ ಮಾಡ್ಕೊಳ್ಳುವಂಥದ್ದು, ಎತ್ತುಗಳಿಂದನೇ ನಮಗೆ ಏನ್ ಬೇಕಲ್ಲ ಒಳ್ಳೆ ಆಹಾರ ಅದನ್ನೆಲ್ಲವನ್ನು ಉತ್ಪಾದನೆ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈ ಎತ್ತುಗಳ ಆಧಾರಿತವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂಥದ್ದು. ಇದಕ್ಕೆ ಏನಂತೀವಿ ಅಂದ್ರೆ ರೈತರ ಬಸವ ತತ್ವದ ಪುನರುತ್ಥಾನ ಅನ್ನುವಂಥದ್ದು. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬಸವ ತತ್ವದ ಬಗ್ಗೆ ಮಾತುಗಳಾಗ್ತಾ ಇದಾವೆ. ಆದ್ರೆ ಮೂಲ ಬೇರು ಏನು ಜೋಡೆತ್ತಿನ ಕೃಷಿಕರದಾರ ಅವ್ರ ಬಗ್ಗೆ ಯಾರು ಮಾತಾಡತ್ತಿಲ್ಲ. ಇದು ಏನ್ ಮಾಡಕತ್ತದ, ಸೃಷ್ಟಿನೇ ಯಾವುದೋ ರೂಪದಲ್ಲಿ ಆ ತೈಲ ತತ್ವ ಪೆಟ್ಟು ನೀಡಿ ಇದನ್ನ ಮಾತಾಡದೇ ಇದ್ರೆ ನೀವು ಬಸವ ತತ್ವ ಮಾತಾಡೋದಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ತಾನಾಗೆ ತೋರಿಸ್ಕೊಡಕತ್ತದ. ಹೌದ್ರಿ, ನಾ ಹೇಳಕತ್ತಿದ್ದು ಇವತ್ ನಾ ಕೇವಲ ವಚನ ಉಳಿಸೋದ್ರಿಂದ ಬಸವ ತತ್ವ ಉಳಿಸಕ್ ಸಾಧ್ಯತೆ ಇದೆ ಏನು, ಅಥವಾ ದೊಡ್ಡ ಎಷ್ಟೋ ಕೋಟ್ಯಾಂಗಟ್ಲೆ ದುಡ್ಡು ಖರ್ಚು ಮಾಡಿ ಮತ್ತೆ ಏನ್ ಮಾಡೋದಪ್ಪ, ಅನುಭವ ಮಂಟಪ ನಿರ್ಮಾಣ ಮಾಡೋದ್ರಿಂದ ಬಸವ ತತ್ವ ಉಳಿಸಕ್ ಸಾಧ್ಯತೆ ಇದೆ ಏನು? ಇವೆಲ್ಲಾ ಪ್ರಶ್ನೆಗಳು ಇವತ್ತು ಸಮಾಜದಿಂದ ಹೊರಗೆ ಬರ್ತಾವೆ. ಹಾಗಿದ್ರೆ ಇಲ್ಲೇನಾಗ್ಬೇಕಾಗಿದೆ, ಪ್ರತಿಯೊಬ್ರು ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಹಂಗ್ ಬಂದ್ಬಿಡ್ತು ಅಂತ. ಅಂದ್ರೆ ಅದರಲ್ಲಿನೂ ಕೂಡ ಈ ಪೂಜ್ಯರು, ಈ ನಾಡಿನ ಸ್ವಾಮೀಜಿಗಳು. ಹಾಗಾಗಿ ಈ ಪೂಜ್ಯರು ಮತ್ತು ಸ್ವಾಮೀಜಿ ಅನ್ನುವಂತ ಶಬ್ದ ಎದರಿಂದ ಬಂದ್ರೆ ನಂದಿಯಿಂದನೇ ಬಂದಿರೋದು ಅಂತೇಳಿ ಇದು ವೈಜ್ಞಾನಿಕವಾಗಿ ಇವತ್ತು ನಾವು ದೃಢ ಮಾಡಿ ತೋರಿಸ್ತೀವಿ. ಹಾಗಿದ್ರೆ ಇವತ್ತು ಮರಳಿ ಈ ಸ್ವಾಮಿತ್ವಕ್ಕೆ ಬೆಲೆ ಬರಬೇಕು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಇಡೀ ವಿಶ್ವದಲ್ಲಿ ಅಂತಂದ್ರೆ ಮತ್ತೆ ಈ ನಂದಿ ಆಧಾರಿತವಾಗಿ ನಾವೆಲ್ಲರೂ ಒಗ್ಗೂಡೋಣ ಬನ್ರಿ ಅಂತ ಯಾವ ಪೂಜ್ಯರು ಮುಂದೆ ಬರ್ತಾರೋ ಅವ್ರಿಗೆ ಮಾತ್ರ ಇನ್ಮೇಲೆ ಮಹತ್ವ ಒಳ್ಳೆಯದು ಅಂತ ಸಮಾಜದಲ್ಲಿ. ಅದೇ ರೀತಿ ಅಂತ ಪೂಜ್ಯರನ್ನ ಬೆನ್ನ ಹತ್ತಿ ಹೌದು ನಾವು ಮತ ತೆಗೆದುಕೊಂಡು ಏನ್ ಮಾಡ್ತೀವಿ, ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೀವಿ, ಹೊಳ್ಳಿ ಅಮೃತ ನೀಡ್ತೀವಿ, ಅನ್ನವನ್ನು ನೀಡ್ತೀವಿ ಅಂತೇಳಿ ಯಾವ ರಾಜಕಾರಣಿಗಳು ಮುಂದೆ ಬರ್ತಾರೋ ಅವರಿಗೂ ಕೂಡ ಒಳ್ಳೆ ಬೆಲೆ ಬರ್ತದೆ ಅನ್ನುವಂಥದ್ದು. ಹಾಗಾಗಿ ನಾವು ಇಲ್ಲಿವರೆಗೆ ಏನೆಲ್ಲ ನಾವು ಮಾಡಿದೀವೋ ಇದು ಹೋರಾಟ ಅಲ್ಲ. ಹೋರಾಟ ಅಂದ್ರೆ ಇನ್ನೊಬ್ಬ ವಿರೋಧಿ ಬೇಕಾಗ್ತದೆ. ಇದಕ್ಕೆ ಯಾರು ವಿರೋಧಿ ಇದಾರೆ? ಓಕೆ, ಹಾಗಾಗಿ ಇವತ್ತು ಅನ್ನ ಯಾರು ಬೇಕಲ್ಲ, ಒಳ್ಳೆ ಅನ್ನ ಬೇಕಂತಾರ, ಅವ್ರೆಲ್ಲರೂ ಕೂಡ ಒಗ್ಗೂಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಅನ್ನುವಂಥದ್ದು
ಹಾಗಾಗಿ ಇವತ್ತು ನಾವು ಅಷ್ಟೇ ಮಾತಾಡ್ತಿದೀವಿ, ಇವತ್ತು ನಿಸರ್ಗ ಮಾತಾಡಕ್ ಶುರು ಮಾಡ್ತಾವ ನೋಡಿ. ಹೌದ್ರಿ. ಮತ್ತೆ ಹೇಳಿ. ಕಳೆದ ಒಂದು ವಾರದಿಂದ ಭಾರತದಾದ್ಯಂತ ಇವತ್ತು ನಮಗೆ LPG ಸಮಸ್ಯೆ ಕಾಡಕತ್ತೈತಿ. ಸ್ವತಃ ನಮ್ಮ ಮನೆಯಲ್ಲೇ LPG ಖಾಲಿಯಾಗಿ ಒಳ್ಳೆ ನಾವು ಸೌದೆ ಒಲೆಗೆ ಮತ್ತೆ ಸೌದೆ ಒಲೆಗೆ ಹೋಗಿವಿ. ಈಗ ಸೌದೆ ಒಲೆಗೆ ಇದೇ ರೀತಿ ಇದು ಒಂದ್ ಸ್ಟೆಪ್ ಮೊದಲು ಗ್ಯಾಸ್ ತಾತು, ನೆಕ್ಸ್ಟ್ ಸ್ಟೆಪ್ ಇದು ಡೀಸೆಲ್ಗೆ ಪೆಟ್ರೋಲ್ಗೆ ಅನ್ವಯಿಸಿದ್ರೆ ನಮ್ಮೂರಲ್ಲಿ ಹೂವಾಡ್ ಗ್ರಾಮದಲ್ಲಿ ಸುಮಾರು ಒಂದು 100 ಜೋಡಿ ಎತ್ತಿನ ಗಾಡಿಗಳು ಇರಬಹುದು. ಒಂದು 100 ಜೋಡಿ ಅದಾವ. ಆದ್ರೆ 200 ಟ್ರ್ಯಾಕ್ಟರ್ ಅದಾವ ನಮ್ಮೂರಾಗ. ಟ್ರ್ಯಾಕ್ಟರ್ಗಳು 200 ಅದಾವ. ಆ 200 ಟ್ರ್ಯಾಕ್ಟರ್ಗಳು ಇವತ್ತು ನಮಗೆ ಇರಾನ್ ಅಥವಾ ಈ ಗಲ್ಫ್ ರಾಷ್ಟ್ರದಿಂದ ತೈಲ ಬರದೇ ಇದ್ರೆ, ಸ್ಟಾಪ್ ಆದ್ರೆ ಅವೆಲ್ಲ ಟ್ರ್ಯಾಕ್ಟರ್ಗಳನ್ನ ನಾವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರ ಸೈಡಿಗೆ ಹಚ್ಬೇಕಾಗತ್ತ. ಹೌದು. ಅದಕ್ಕೆ ಸೊಲ್ಯೂಷನ್ ಏನ್ ಸೊಲ್ಯೂಷನ್ ಮಾಡ್ಕೋಬಹುದು, ನಾವು ಯಾವ ರೀತಿ ಮಾಡ್ಕೋಬಹುದು? ಈಗ ಸೊಲ್ಯೂಷನ್ ಅಂತಂದ್ರೆ ಮುಖ್ಯವಾಗಿ ಇರುವುದನ್ನ ಎಲ್ಲವನ್ನೂ ತಿಳಿಸಕ್ ಆಗೋದಿಲ್ಲ ಒಮ್ಮೆಲೆ. ನಾವೇನ್ ಮಾಡ್ಬೇಕಾಗಿದೆ, ಮಾರ್ಪಾಡನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಈಗ ಒಟ್ಟಾರೆ ಏನಾಗುತ್ತೆ, ತೈಲ ನಿಂದಿರ್ತದೆ ಅಂತಂದ್ರೆ 100% ನಿಲ್ಲೋದಿಲ್ಲ, ಪೂರ 100% ನಿಲ್ಲತ್ತದೆ ಅಂತ ಹೇಳಕ್ಕಾಗೋಲ್ಲ. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲಿಂದ ಏನದಲ್ಲ ಅದನ್ನಾದ್ರೂ ದೊರಕಿಸ್ಕೊಡ್ಬಹುದು. ಆದ್ರೆ ತೈಲ ಬೆಲೆ ಏನಾಗ್ಬೋದು, 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಹಾಕೋತ ಹೋಗ್ತದ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ಎಷ್ಟೇ ಉಪಯೋಗ ಮಾಡಿದ್ರೆ ಅದು ವಿನಾಶನೇ. ಏನ್ ಮಾಡಿದ್ರು ಕೂಡ ಇದನ್ನ ಜನ ಅರ್ಥಕೊಂಡು ಏನ್ ಮಾಡ್ಬೇಕಾಗಿದೆ, ಇರುವಂತ ಎತ್ತುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಕ್ ಪ್ರಯತ್ನ ಮಾಡಬೇಕಾಗ್ಯದ ಅಂತ. ಇವತ್ತು ನಿಮ್ 100 ಜೋಡಿ ಅದಾವ ಅಂತಂದ್ರೆ ನಿಮ್ ಗ್ರಾಮಕ್ಕೆ ಭವಿಷ್ಯ ಅದಂತ ಮುಳವಾಡಕ. ಈ ಕೆಲವೊಂದು ಗ್ರಾಮಗಳಲ್ಲಿ 100 ಜೋಡಿ ಅದಾವ, ಆದ್ರೆ ಟ್ರ್ಯಾಕ್ಟರ್ 200 ಅದಾವ. ಇಲ್ರಿ, ಅವು ಟ್ರ್ಯಾಕ್ಟರ್ 200 ಇರ್ಲಿ, ಆದ್ರೆ ಭವಿಷ್ಯ ಅದಂತ. ಅದ್ರ ಜೋಡಿ ಒಂದೊಂದು ಆಕಳನ್ನು ಕಟ್ಟಿರ್ತಾರೆ ನಿಮ್ಮಲ್ಲಿ. ಹಾಗಾಗಿ ಏನದಪ್ಪಾ ಅಂತಂದ್ರೆ ಕೆಲವೊಂದು ಗ್ರಾಮದಲ್ಲಿ ನೋಡಾಕ್ ಎತ್ತುಗಳೇ ಸಿಗುದಿಲ್ಲ. ಕಾರುಣಿಗೆ ಕರಿ ಹೇಳಕ್ ಬೇರೆ ಗ್ರಾಮದಿಂದ ಎತ್ಕೊಂಡು ತರಬೇಕಾಗ್ಯದ ಕೆಲವೊಂದು ಪರಿಸ್ಥಿತಿ. ಆ ಗ್ರಾಮಗಳ ಪರಿಸ್ಥಿತಿ ಏನಾಗ್ಬೋದು, ಇವತ್ತು 100 ಎತ್ತಿನ ಜೋಡಿ ಅದಾವ ಅಂತಂದ್ರೆ ನಿಮ್ ಗ್ರಾಮವನ್ನ ಸಲುಬಹುದು ಅಂತ ಇನ್ನು ಅವಕಾಶ ಅದಂತ. ಶಿವರಾಯ ಉಳಿಶಾನ್ ಅಂತ, ನೀವು ಶಿವರಾಯ ದೇವಸ್ಥಾನದಾಗ ಉಳಿದಿದ್ದೀವಿ, ಇಲ್ಲಿ ಕೂತಿದೀವಿ ಅಂತ ಅಂದ್ರೆ ಯಾವ್ದೋ ರೂಪದಲ್ಲಿ ಅರಿವುದಂತ ಜನಕ್ಕ. ಈ ಕೆಲವೊಂದು ಗ್ರಾಮದಾಗ ಏನಪ್ಪಾ ಅಂದ್ರೆ 1 ಜೋಡಿನೂ ಇಲ್ಲ ಇವತ್ತಿನ ದಿವಸ. ಅವ್ರ ಪರಿಸ್ಥಿತಿ ಏನಾಗ್ಬೇಡ ಅನ್ನುವಂಥದ್ದು ಮೂಲ ಪ್ರಶ್ನೆ ಆಗಿರೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಜೋಡೆತ್ತು ಕಟ್ಟಿದಂತಹ ರೈತನಿಗೆ ಇವತ್ತೇನ್ ಮಾಡ್ಬೇಕು, ಸರ್ಕಾರ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟು ಒಂದು ಪಗಾರ ಆಗ್ಬೇಕಾಗಿದೆ ಅವರಿಗೆ ಆದಾಯದ ಭದ್ರತೆಯೇ ಇಲ್ಲ. ಹೀಗಾಗಿನೇ ಅವ್ರು ಮಾರಾಟ ಮಾಡಕತ್ತಾರ. ಇವತ್ತು ಸರ್ಕಾರಿ ನೌಕರಿ ಅಂದ್ರೆ ಒಮ್ಮೆ ಜಾಯಿನ್ ಆದ ಸಾಯ್ತಾನ ಅವನಿಗೆ ಪಗಾರ, ಅವ ಸತ್ತಂತ ಹೆಂಡತಿ ಪಗಾರ, ಅವ ಇನ್ನೂ ನೌಕರಿಯಾಗಿದ್ದಾಗ ಸತ್ತಂದ್ರ ಅವ್ನ ಮಗ ನೌಕರಿ. ಮತ್ತೆ ಎಲ್ಲರೂ ಮುಖ ಕಡಲೆ ಮಾಡ್ಲಾರ್ದು ಏನ್ ಮಾಡ್ತಾರ, ಹೌದ್ರಿ. ಹಾಗಾಗಿ ಇಲ್ಲಿ ಏನಾಗ್ಯದ, ಅವ್ರಿಗೆ ಆದಾಯ ಭದ್ರತೆ ಒದಗಿಸಿದಂಗೆ ಜೋಡೆತ್ ಕಟ್ಟಿದಂಗ ನಾವು ಆದಾಯದ ಭದ್ರತೆ ನಾವು ಒದಗಿಸ್ತೇವೆ ಅಂದ್ರೆ ಇವತ್ತು 100 ಜೋಡಿ ಇದ್ದದ್ದು ಇನ್ನೊಂದ್ 4-5 ವರ್ಷದಾಗ ಡಬಲ್ ಹಾಕಾವ್, 200 ಜೋಡಿ ಆಗೇ ಆಗ್ತಾವ್. ಹಾಗಾಗಿ ಇಲ್ಲಿ ವಿರೋಧ ಮಾಡೋದು ಪರಿಹಾರ ಅಲ್ಲ. ನಾವ್ ಯಾವುದೇ ಟ್ರ್ಯಾಕ್ಟರ್ ವಿರೋಧಿಗಳಲ್ಲ, ತೈಲದ ವಿರೋಧಿಗಳಲ್ಲ, ಯಾವುದೇ ವಿರೋಧಿಗಳಲ್ಲ. ಹಾಗಾಗಿ ಇಲ್ಲಿ ನಾವ್ ಹೇಳ್ತಾ ಇರೋದು ಭವಿಷ್ಯ ಎದ್ರ ಮ್ಯಾಲ ನಿಂತದ, ಧರ್ಮ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೊಂಡು ನಾವು ಹೆಜ್ಜೆ ಇಡೋಣ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಎಷ್ಟೇ ತೈಲ ನಮಗ್ ದೊರೆತರೂ ಕೂಡ ಅದು ಶಾಶ್ವತವಾಗಿ ಎಲ್ಲರಿಗೆ ನಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ಪೂರೈಕೆ ಮಾಡಕ್ ಸಾಧ್ಯತೆನೇ ಇಲ್ಲ ಅಂತ. ಈಗ ಎಂತ ರಿಸರ್ವಾಯರ್ ಅಂದ್ರು 10 ವರ್ಷದಪ್ಪ 15 ವರ್ಷದ ಅಂತ ಹೇಳಕತ್ತಾರೆ. ಅದು ನಾಶ ಆಯ್ತು, ಆದ ಕೂಡ ಏನ್ ಮತ್ತೆ ಈ ಕಡೆ ಎತ್ತುಗಳು ಕಳ್ಕೊಂಡೇವಿ, ಈ ಕಡೆ ಅದು ತೊರೆಯುವಂತ ತೈಲನೂ ಇಲ್ಲ. ಮುಂದೇನು ನಿಂತಲ್ಲ, ಮುಂದ್ ನಾಗರಿಕತೆನೇ ಮುಂದೆ ಹೋಗುದಿಲ್ಲ. ಹಾಗಿದ್ರೆ ಎಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳಕತ್ತೀವಿ ಅಂತ ನಾವೆಲ್ಲಾನು ಎಲ್ಲರೂ ಕೂಡಿ ನಮ್ಮದೇ ಒಂದು ಏನ ಅಂತೀವಲ್ಲ ಹೆಡ್ಡ ತೋಡಿ ನಾವೇ ಬೀಳುವಂತದ್ದು ಅಂತ ಪರಿಸ್ಥಿತಿಯನ್ನು ಇಡೀ ಜಗತ್ತಿನಾದ್ಯಂತ ನಾವು ಕೂಡಿ ನಿರ್ಮಾಣ ಮಾಡ್ಕೊಳಕತ್ತೀವಿ ಅಂತ. ಹಾಗಾಗಿ ಇವತ್ತು ಯಾರೇ ಆಗಿರ್ಲಿ ನಿಟ್ಟಿನಲ್ಲಿ ಹೆಜ್ಜೆ ಇಡೋರಿಗೆ, ಯಾರು ಹೆಜ್ಜೆ ಇಡ್ತಾರೋ ಅವ್ರಿಗೆ ಒಳ್ಳೆ ಭವಿಷ್ಯ ಅದಂತ. ಹಾಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ ಧರ್ಮ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮೂಲ ಈ 4 ಕಾಲಿನ ಬಸವಣ್ಣಗಳನ್ನ ಸರಿಯಾಗಿ ನಾವು ಬಳಕೆ ಮಾಡ್ಕೊಂಡು ಇರುವಂತ ವ್ಯವಸ್ಥೆಯನ್ನು ಇನ್ನೂ ಉತ್ತಮ ಪಡಿಸೋದ್ರೆ ಧರ್ಮ ಅಂತೇಳಿ ಅರ್ಥ. ಅದನ್ನ ಬಿಟ್ಟು ಕಿಸಿಂದ ನಾವು ಬರೇ ಮತ್ತೆ ಅದೇ ತೈಲ ಅತ್ತೆ ಟ್ರ್ಯಾಕ್ಟರ್ ಅಂತೇಳಿ ನಾವು ಹೊಳೆ ತಂದ ಕಿಸಿಂದ ಎಲ್ಲಾ ಹಾಳು ಮಾಡ್ಕೊಳ್ಳೋದಲ್ರಿ, ಅದೇ ಅಧರ್ಮ ಅಂತ. ಹಾಗಾಗಿ ಇವತ್ತು ಈ ರಾಷ್ಟ್ರದಲ್ಲಿ ಯಾವ ಪೂಜ್ಯರು ಈ ಒಂದು ಜೋಡೆತ್ತಿನ ಖುಷಿ ಒಬ್ಬನೇ ಇರ್ಲಿ, ಅವನ ಪರವಾಗಿ ನಾ ಅದೀನಿ ಅಂತ ಯಾರು ಪೂಜ್ಯರು ಹೇಳ್ತಾರೋ ಅವ್ರು ಮಾತ್ರ ಈ ರಾಷ್ಟ್ರದಲ್ಲಿ ಧರ್ಮವನ್ನು ಕಾಪಾಡಕತ್ತಾರ ಅಂತ ಹೇಳ್ತಾ ಇರೋ. ನಮಗೆ ಇದಕ್ಕೆ ಸವಾಲನ್ನ ಹಾಕ್ತಾ ಇರುವಂತದ್ನ ಇಡೀ ಜಗತ್ತಿನಲ್ಲಿ ಯಾವುದೇ ಪೂಜ್ಯರಾದ್ರೂ ಕೂಡ ಇದು ಸವಾಲನ್ನಾಗಿ ಸ್ವೀಕಾರ ಮಾಡಬಹುದು. ಈ ಇದೇ ಮಾಧ್ಯಮದ ಮುಖಾಂತರನೇ ಹೇಳ್ತಾ ಇರುವಂತದ್ದು, ಅಥವಾ ಇಡೀ ಜಗತ್ತಿನಲ್ಲಿರುವಂತ ಯಾವುದೇ ವಿಶ್ವವಿದ್ಯಾಲಯ ಆದ್ರೂ ಕೂಡ ಇದ್ರ ಬಗ್ಗೆ ಮಾತಾಡಕ್ ಬರ್ಬೋದು. ಧರ್ಮ ಅಂದ್ರೆ ಏನು ಅನ್ನುವಂಥದ್ದು. ಹಾಗಿದ್ರೆ ಇವತ್ತು ಧರ್ಮ ಅನ್ನುವಂಥದ್ದು ಎದ್ರ ಮೇಲೆ ನಿಂತದ, 4 ಕಾಲಿನ ಬಸವಣ್ಣನ ಮೇಲೆ ನಿಂತದ ಅಂತ. ಅದನ್ನ ಬಿಟ್ಟು ನಾವು ಧರ್ಮದ ಬಗ್ಗೆ ನಾವು ಮಾತಾಡಕ್ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು. ಹಾಗಾಗಿ
ಎಲ್ಲಾ ವ್ಯವಸ್ಥೆಯಲ್ಲಿರುವಂತ ಈ ಜೀವಂತಿಕೆಯನ್ನು ಹೆಚ್ಚಿಗೆ ಮಾಡೋದೇನದಲ್ಲ ಅದೇ ಧರ್ಮ ಅನ್ನುವಂಥದ್ದು. ಈ ಜೀವಂತಿಕೆಯನ್ನು ನಾಶ ಮಾಡೋದನ್ನೇ ಅಧರ್ಮ ಅನ್ನುವಂಥದ್ದು. ಹಾಗಾಗಿ ಇವತ್ತು ಎಷ್ಟೆಲ್ಲ ತೈಲ ತತ್ವ ಅನ್ನುವಂಥದ್ದನ್ನ ನಾವು ಮುನ್ನೆಲೆ ತರ್ತಾ ಇದೀವಿ, ಅಷ್ಟೆಲ್ಲ ನಾವು ಅಧರ್ಮವನ್ನು ಸೃಷ್ಟಿ ಮಾಡ್ತಾ ಇದೀವಿ ಅಂತೇಳಿ, ಅಧರ್ಮ ಸ್ಥಾಪನೆ ಆಗಕತ್ತದ ಅಂತೇಳಿ. ಹಾಗಾಗಿ ಪುನಃ ಇವತ್ತು ಈ ರಾಷ್ಟ್ರದಲ್ಲಿ ಆಗಿರ್ಬೋದು, ಇಡೀ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕಾಗಿತ್ತು ಅಂತಂದ್ರೆ ಈ ನಾಡಿನಲ್ಲಿರುವಂತ ಪೂಜ್ಯರಿಂದ ಮಾತ್ರ ಅದು ಸಾಧ್ಯತೆ ಅದ. ಹಾಗಾಗಿ ನಾವು ಇವತ್ತು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದಲ್ಲಿ, ಅದರಲ್ಲಿನೂ ಕೂಡ ಶ್ರೀಶೈಲ ಶ್ರೀ ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನ ಮಾಡಿ ಇವತ್ತು ಏನಾಗಿದೆ, ಎಲ್ಲರೂ ಒಮ್ಮತದಿಂದ ಹೌದು ಇದಕ್ಕಾಗಿ ಒಂದುಗೂಡೋಣ, ಈ ಸಂಪತ್ತನ್ನು ನಾವು ಹೆಚ್ಚು ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಒಮ್ಮತದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರಿದೆ. ಹಾಗಾಗಿ ಇತರ ಎಲ್ಲಾ ಪೂಜ್ಯರು ಕೂಡ ಈ ನಿಟ್ಟಿನಲ್ಲಿ ಒಂದಾಗಿ ಈ ರಾಷ್ಟ್ರದಲ್ಲಿ ಈ ಸಂಪತ್ತನ್ನು ಹೆಚ್ಚಿಗೆ ಮಾಡೋಣ, ಇವ್ರಿಗೆ ಒಳ್ಳೆ ಅನ್ನವನ್ನು ಕೊಡುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ, ಅವ್ರಿಗೆ ಒಳ್ಳೆ ಉದ್ಯೋಗವನ್ನು ನೀಡುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ ಅಂತ ಮುಂದೆ ಬಂದ್ರು ಅಂತ ತಿಳ್ಕೊಡ್ರಿ. ಈ ನಾಡಿನ, ಈ ರಾಷ್ಟ್ರದ ಈ ಪೂಜ್ಯರಿಂದ, ಈ ನಂದಿ ಸಂಪತ್ತಿನಿಂದ, ಇಂಥ ಒಂದು ಜೋಡೆತ್ತಿನ ಕೃಷಿಕರಿಂದ ಏನಾಗ್ತದೆ, ಈ ರಾಷ್ಟ್ರ ವಿಶ್ವಗುರು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಇದು ವಿಶ್ವಗುರು ಆಗಕ್ಕೆ ಇದು ತಯಾರಾಗಕ್ಕೂ ಇದೊಂದು ಮೊದಲ ವೇದಿಕೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನೀವು ನಂದಿ ಸೇನೆ, ಈ ನಂದಿ ರಥಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮವನ್ನ ಈ ಯಡಿಯೂರಿನ ವೀರಭದ್ರೇಶ್ವರ ದೇವಸ್ಥಾನದಿಂದ ಹಿಡಿದು, ಬೆಳಗಾವಿ ಜಿಲ್ಲೆಯ ಯಡಿಯೂರಿನ ವೀರಭದ್ರೇಶ್ವರ ದೇವಸ್ಥಾನದಿಂದ ಹಿಡಿದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೂ ನೀವು ಕೊಂಡೊಯ್ದ್ರಿ ಆ ರಥಯಾತ್ರೆಯನ್ನ. ಯಡಿಯೂರಿನಿಂದ ಶ್ರೀಶೈಲದವರೆಗೆ ಇರ್ತಕ್ಕಂತಹ ಆ ದಾರಿಯಲ್ಲಿ ಬರ್ತಕ್ಕಂತಹ ಪ್ರತಿ ಗ್ರಾಮದಲ್ಲಿ ಕೂಡ ನೀವು ನಂದಿ ರಥಯಾತ್ರೆ ಅಭಿಯಾನವನ್ನ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ರಿ. ಅದು ಸಂತೋಷದ ವಿಷಯ. ಆದ್ರೆ ಏನಪ್ಪಾ ಅಂದ್ರೆ, ನಿಮ್ಮ ಅಭಿಪ್ರಾಯದಲ್ಲಿ ನಂದಿಯ ಹೊರತಾಗಿ ಮುಂದಿನ ದಿನಗಳಲ್ಲಿ ನಾಗರಿಕತೆಯೇ ಇಲ್ಲ ಅಂತ ಅಭಿಪ್ರಾಯನ? ಖಂಡಿತವಾಗಿಯೂ ಕೂಡ ಎದರಿಂದ ನಾಗರಿಕತೆ ಬೆಳೆದಿದೆಯೋ ಅದೇ ನಾಶ ಆಯ್ತು ಅಂದ್ರೆ ನಾಗರಿಕತೆ ಭವಿಷ್ಯ ಇದೆ ಅನ್ನೋ ಪ್ರಶ್ನೆ. ಹಾಗಾಗಿ ಇವತ್ತು ಇಡೀ ಜಗತ್ತಿನಾದ್ಯಂತ ನಾಗರಿಕತೆ ಅನ್ನುವಂಥದ್ದು ಬೆಳೆದಿದ್ದೇನೆ ಈ 4 ಕಾಲಿನ ಬಸವಣ್ಣ ಅಥವಾ ನಂದಿಯಿಂದನೇ ಬೆಳೆದಿರೋದಿದೆ. ಹಾಗಾಗಿ ಪುನಃ ಅದನ್ನು ನಾವು ಉಪಯೋಗ ಮಾಡದೆ ಮತ್ತೊಂದು ಪರಿಹಾರ ಇಲ್ವೇ ಇಲ್ಲ ಅನ್ನುವಂಥದ್ದು ಈಗಿನ ಸಂದರ್ಭದಲ್ಲಿ. ಅದೇ ಯಥೇಚ್ಛವಾಗಿದ್ದ ಹೊತ್ನ್ಯಾಗ ಏನಾಗಿತ್ತು, 12ನೇ ಶತಮಾನದಲ್ಲಿ ಅಂಗೈಯಲ್ಲಿ ಲಿಂಗ ಬೇಕಾಗಿತ್ತು, ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕಾಗಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಅಂಗೈಯಲ್ಲಿ ಲಿಂಗವನ್ನು ಕೊಟ್ರು. ಹಾಗಿದ್ರೆ ಇವತ್ತು ಅದೇ ಅಂಗೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಎಷ್ಟು ಜನ ಇವತ್ತು ಆರಾಮಾಗಿ ಒಂದು 15-20 ನಿಮಿಷ ಕೂಡಕ್ ಸಾಧ್ಯತೆ ಇದೆ ಹೇಳ್ರಿ? ಕೈ ಹಿಡಿತು, ಕಾಲು ಹಿಡಿತು, ಸ್ವಂಟ ಹಿಡಿತು ಅಂತಂತೀವಿ. ಯಾಕಂತೀವಿ? ಶಕ್ತಿ ಇಲ್ಲ ಅಂತ. ಆ ಶಕ್ತಿ ಎದರಿಂದ ಬರ್ತದೆ? ಅನ್ನದಿಂದ ಬರ್ತದೆ ಅಂತ. ಹಾಗಾಗಿ ಅನ್ನಕ್ಕೆ ಶಕ್ತಿ ತುಂಬ ಯಾವಪ್ಪ ಅಂದ್ರೆ 4 ಕಾಲಿನ ಬಸವಣ್ಣ. ಹಾಗಾಗಿ ಮೂಲ ಅಲ್ಲೇನೆ ನಾವು ಕಳ್ಕೊಂಡಿವಿ ಅಂತಂದ್ರೆ ಅಲ್ಲೇನೆ ನಾವು ಹುಡುಕ್ಬೇಕು ಅನ್ನುವಂಥದ್ದು. ಬೇರೆ ಪರ್ಯಾಯ ಅನ್ನುವಂಥದ್ದು ಇಲ್ವೇ ಇಲ್ಲ ಭೂಮಿ ಮೇಲೆ. ಪರ್ಯಾಯ ಅನ್ನುವಂಥದ್ದು ಯಾರಾದ್ರೂ ಇದ್ರೆ ಹೇಳ್ಬೋದು ಇವತ್ತು ತಂದು, ಇದು ಪರ್ಯಾಯ ಯಾವ್ದಾದ್ರು ಇದ್ರೆ ಖಂಡಿತವಾಗಿನೂ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು 4 ಕಾಲಿನ ಬಸವಣ್ಣಗೆ ನಾವು ತಲೆ ಭಾಗ್ಲೇಬೇಕಾಗಿದೆ, ಅದು ಅನಿವಾರ್ಯತೆ ಬಂದೋದಿದೆ ಅಂತ ಇಡೀ ಭೂಮಿ ಮೇಲೆ. ನಿಮ್ಮ ಅಭಿಪ್ರಾಯದಲ್ಲಿ ಭಾರತದ ಎಲ್ಲ ಶೈವ ದೇವಾಲಯಗಳ ಮುಂದೆ, ಶೈವ ದೇವಾಲಯಗಳಲ್ಲಿ ಅಥವಾ ಶೈವ ದೇವರ ಮುಂದೆ ಆ ದೇವರಿಗೆ ಅಭಿಮುಖವಾಗಿ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹೌದು. ಅದರ ಅರ್ಥ ಮತ್ತು ಪರಿಕಲ್ಪನೆ ನಿಮ್ಮ ದೃಷ್ಟಿಯಲ್ಲಿ ಏನು? ಇದ್ರ ಅರ್ಥ ಏನು ಅಂತಂದ್ರೆ, ಇವತ್ತು ಏನಾದ್ರೂ ಒಂದು ಸಮುದ್ರದಲ್ಲಿ ಹೋಗುವಂತ ಒಂದು ಹಡಗ ಏನಾದ್ರೂ ಅದಕ್ಕೆ ದಿಕ್ಸೂಚಿ ಎಲ್ಲ ಇಲ್ಲ ಅಂತ ತಿಳ್ಕೊಳ್ಳೋಣ. ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತ ಒಂದು ಸ್ಥಳಕ್ಕೆ ಹೋಗಿ ತಲುಪಕ್ ಸಾಧ್ಯತೆ ಇದೆಯಾ? ನಾವಿಕ ಬೇಕು. ನಾವಿಕ ಅನ್ನೋದಕ್ಕಿಂತಲೂ ನಾವಿಕ ಇದ್ರೂ ಕೂಡ ಅದಕ್ಕೊಂದು ದಿಕ್ಸೂಚಿ ಅನ್ನುವಂತ ದಿಕ್ಸೂಚಿ ಬೇಕು. ದಿಕ್ಸೂಚಿನೇ ಇಲ್ಲ ಅಂತಂದಾಗ ಅದು ಒಂದು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿ ತಲುಪಕ್ ಸಾಧ್ಯತೆ ಇದೆಯಾ? ಇಲ್ಲ. ಹಾಗಾಗಿ ಇವತ್ತೇನಪ್ಪಾ ಅಂದ್ರೆ ನಂದಿ ಅಂತಂದ್ರೆ ಒಂದು ನಾಗರಿಕತೆಗೆ ದಿಕ್ಸೂಚಿ ಇದ್ದಂಗ. ಅವ ನಿರ್ದಿಷ್ಟವಾದಂತ ಒಂದು ಸ್ಥಳಕ್ಕೆ ಕೊಂಡೊಯ್ತಾನ. ನಿರ್ದಿಷ್ಟವಾದಂತ ದಿಕ್ಕಿನಡೆಗೆ ಇಡೀ ಸಮಾಜವನ್ನು ಕೊಂಡೊಯ್ಯವ ಯಾವಪ್ಪ ಅಂದ್ರೆ ಈ 4 ಕಾಲಿನ ಬಸವಣ್ಣ ಅಂತ. ನೀ ಯಾವ ಕಡೆನೇ ಹೋಗು, ಆ ಕಡೆ ಏನಾಗ್ತದೆ, ಒಂದು ಸ್ಥಳಕ್ಕೆ ಏನ್ ಮಾಡ್ತಾನೆ, ಆ ಒಂದು ನಂದಿ ತೆಗೆದುಕೊಂಡು ಹೋಗ್ತಾನೆ. ಕಡೆಗೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾನಪ್ಪ ಅಂದ್ರೆ ನಮ್ಮನ್ನೇ ಶಿವನಾಗಿ ತಯಾರಿ ಮಾಡ್ತಾನ ಅಂತ ನಂದಿ. ಹಾಗಾಗಿ ನಮ್ಮನ್ನೇ ಶಿವ ಸ್ವರೂಪಿಯಾಗಿ ತಯಾರು ಮಾಡವ ಯಾರಪ್ಪ ಅಂತಂದ್ರ 4 ಕಾಲಿನ ಬಸವಣ್ಣ ಅಂತ. ಹಾಗಾಗಿ ಈ 4 ಕಾಲಿನ ಬಸವಣ್ಣಗಳ ಸಂತತಿ ವಿಶೇಷವಾದಂತಹ ಸಂಪತ್ತು ಈ ರಾಷ್ಟ್ರದಲ್ಲಿರುವಂತಹ ಕಾರಣಕ್ಕಾಗಿ ಅನೇಕ ಪೂಜ್ಯರು, ಶರಣರು, ಸಂತರು ಈ ರಾಷ್ಟ್ರದಲ್ಲಿ ಆಗಿ ಹೋಗಿರೋದು ಅದು. ಹಾಗಾಗಿ ಈ ರಾಷ್ಟ್ರದಲ್ಲಿ ಏನಾದ್ರೂ ಈ ನಂದಿ ಸಂಪತ್ತು ಹೋಯ್ತು ಅಂತಂದ್ರೆ ಈ ಶರಣರು, ಸಂತರು, ಯಾರೆಲ್ಲ ಪೂಜ್ಯರಿದ್ದಾರೋ ಅವರಿಗೇನೆ ಏನಾಗ್ತದೆ, ಒಂದು ಭವಿಷ್ಯಕ್ಕೆ ಕುತ್ತು ಬರ್ತದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ತಡಿಬೇಕಾಗಿತ್ತು ಅಂತಂದ್ರೆ ಇವತ್ತು ಅದೇ ಪೂಜ್ಯರೆಲ್ಲರೂ ಒಂದು ಗೂಡಿ ಏನ್ ಮಾಡ್ಬೇಕಾಗಿದೆ, ಈ ಇದ್ದಂತ ನಂದಿ ಸಂಪತ್ತು ರೈತರ ಮನೆಯಾಗ ಉಳಿಸಾಕ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡ್ಲೇಬೇಕಾಗಿದೆ ಅನ್ನುವಂಥದ್ದು.
ಈ ಸಂಪತ್ತನ್ನ ಉಳಿಸೋದಕ್ಕೆ ಸರ್ಕಾರ ಕೈಗೊಳ್ಳಬಹುದಾಗಿರ್ತಕ್ಕಂತಹ ಉಪಕ್ರಮಗಳು ಏನಾಗಿರ್ಬೋದು ನಿಮ್ ದೃಷ್ಟಿಯಲ್ಲಿ? ನನ್ನ ನೀವು ಏನ್ ದೃಷ್ಟಿಯಲ್ಲಿ ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರ ಅಂದ್ರೆ ಯಾರದ್ದು ಸರ್ಕಾರ? ಸರ್ಕಾರ ಅಂದ್ರೆ ನಾವೇ ರಚನೆ ಮಾಡಿದಂತ ಸರ್ಕಾರ, ಹೌದ್ರಿ? ಹಾಗಾಗಿ ಇವತ್ತು ನಾವು ರಚನೆ ಮಾಡಕ್ ನಾವು ತಯಾರಾಗ್ಬೇಕಂತ ಹಿಂದಿನಿಂದ ಏನ್ ಸರ್ಕಾರ ಬಂದಿದಾವ. ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ ಏನಾಗ್ಬೇಕಾಗಿದೆ, ಈ ರಾಷ್ಟ್ರದ ಎಲ್ಲಾ ಪೂಜ್ಯರು ಒಂದುಗೂಡಿ ಯಾರು ಈ ನಂದಿ ಸಂಪತ್ತಿಂದನೇ ಗ್ರಾಮಗಳನ್ನ ಸ್ವಾವಲಂಬಿ ಮಾಡ್ತಿಂತಾರೋ ಅವರಿಗೆ ಮತ ನೀಡ್ರಿ ಅಂತೇಳಿ ಏನ್ ಮಾಡ್ಬೇಕು, ಜನರಿಗೆ ಅರಿವನ್ನ ಮೂಡಿಸ್ಬೇಕು. ಯಾರು ಮೂಡಿಸ್ಬೇಕ್ರಿ? ಪೂಜ್ಯರೇ ಮೂಡಿಸ್ಬೇಕು ಅಂತ. ಇದು ಅನಿವಾರ್ಯತೆ ಬಂದೋದಿಯದ ಅಂತ, ಹೌದ್ರಿ? ನಾವು ಸ್ವಾಮೀಜಿಗಳು ಬಂದ್ ಕಿಸಿಯಿಂದ ಗ್ರಾಮಗಳಲ್ಲಿ ನಾವು ಹೌದು ಈ ರೀತಿ ಇದೆ, ನಮ್ ಭವಿಷ್ಯ ಅಂಕರು ಇನ್ಮೇಲೆ 4 ಕಾಲಿನ ಬಸವಣ್ಣ ಮೇಲೆ ನಿಂತದ, ನೀವು ಕಾಂಗ್ರೆಸ್ಗೆ ಹಾಕ್ತಿರೋ, ಬಿಜೆಪಿಗೆ ಹಾಕ್ತಿರೋ, ದಳಕ್ ಹಾಕ್ತಿರೋ, ಅಥವಾ ಇನ್ನೊಂದ್ ಯಾವ್ದೋ ಏನ್ ಮಾಡಿರ್ತಾರೆ ಇಂಡಿಪೆಂಡೆಂಟ್ ನಿಂತಿರ್ತಾರೆ ಅಂತಂದ್ರೆ ಅವ್ರಿಗೆ ಮತ ನೀಡ್ತಿರೋ ಗೊತ್ತಿಲ್ಲ. ಆದ್ರೆ ಮತ ನೀಡ್ಬೇಕಾದದ್ದು ಯಾರಿಗಪ್ಪ ಅಂತಂದ್ರ ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡಿಕಿಸಿಂದ ಗ್ರಾಮವನ್ನು ಸ್ವಾವಲಂಬಿ ಮಾಡ್ತೀನಿ ಅಂತ ಯಾರಂತಾರ ಅವರಿಗೆ ನೀಡ್ಬೇಕು ಅಂತ, ಹೌದ್ರಿ? ಯಾರ ಅದನ್ನ ನಾನು ಈ ರೀತಿ ನಾನು ಮಾಡ್ತೀನಿ ಅಂತ ಮತ ತಗೊಂಡಿರ್ತಾರೋ ಅವ್ರಿಗೆ ಕೇಳಕ್ ಹಾಕಿರ್ತದ ನಮಗ. ಇವತ್ತು ಅವ್ರ ಮತನೇ ತಗೊಂಡಿಲ್ಲ, ಅವ್ರಿಗೆ ಕೇಳಕ್ ನಮಗೇನ್ ಹಕ್ಕದ? ಹೌದ್ರಿ? ನಾ ಹೇಳಕತ್ತಿದ್ದು ಅವ್ರೆಲ್ಲರೂ ಉಚಿತ ಕೊಡ್ತೀನಿ ಅಂತೇಳಿ ನಮ್ ಮತ ತಗೊಂಡಾರ. ಅವ್ರು ಉಚಿತ ನೀಡ್ಬೇಕಂದ್ರೆ ಅವ್ರು ಕೊಟ್ಟಾರಲ್ಲ ಈ ಉಚಿತ? ಉಚಿತ ಕೊಟ್ಟಾರಲ್ಲ, ಎಲ್ಲಿ ತಕ್ಕ ಕೊಡಕ್ ಸಾಧ್ಯತೆ ಇದೆ? ಯಾವ ಪಕ್ಷರಾಗಿರ್ಲಿ ಇವತ್ತು ಈ ಪಕ್ಷ ನೋಡಿ ಆ ಪಕ್ಷ ನಿಂದ್ರಾಕತ್ತದ, ನಾ ಉಚಿತ ಕೊಡ್ತೀನಿ ಅಂತ. ಎಲ್ಲಿ ಕೊಡ್ತಾರೆ ಹೇಳ್ರಿ? ಮನಿಗ್ ಗ್ಯಾಸ್ ಕೊಡಕ್ ಆಗೋದಿಲ್ಲ ಇವತ್ತಿನ ದಿವಸ, ಉಳಿದನ್ ಬಿಟ್ಬಿಡ್ರಿ. ಮುಖ್ಯವಾಗಿ ಏನು ಉಚಿತ ಕೊಡಬೇಕಾಗಿದೆ ಅದನ್ನೇ ಅಡಿಗೆ ಮನಿ ನಡ್ಸಕ್ ಆಗೋದಿಲ್ಲ ರೈತರ ಮನಿದು. ಹಾಗಿದ್ರು ಏನ್ ಉಚಿತ ಕೊಡ್ತಾರ? ಹಾಗಾಗಿ ಇದರದ್ದು ಒಂದು ಏನಪ್ಪಾ ಅಂತಂದ್ರೆ ಜಾಗೃತಿ ಅಂತಂದ್ರೆ ಮನುಷ್ಯನಿಗೆ ಅರಿವಿಲ್ಲಾರ್ದಂತ ಕಾರಣಕ್ಕಾಗಿ ಇವತ್ತು ಬಲಿಪಶು ಆಗಾಕತ್ತದ ಇಡೀ ರಾಷ್ಟ್ರದ ಜನರು. ಅದರಿಂದ ನಾವು ಹೊರಗೆ ಬರ್ಬೇಕಾಗಿತ್ತು ಅಂತಂದ್ರೆ ಇನ್ನು ಮುಂದೆ ಏನಾಗ್ಬೇಕಪ್ಪ ಅಂದ್ರೆ ಇನ್ನು ಗ್ರಾಮ ಪಂಚಾಯತಿ ಚುನಾವಣೆಗಳು ಈ ನಂದಿ ಆಧಾರಿತವಾಗಿ ನಡಿಬೇಕು ಅಂತ. ನಂದಿಯಿಂದ ಶಕ್ತಿಯಿಂದ ನಮ್ಮ ಗ್ರಾಮಗಳಲ್ಲಿ ಈ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಿ ಎಲ್ಲರಿಗೂ ಕೊಡ್ತೀನಿ, ಅವರಿಗೆ ಮತ ನೀಡ್ಬೇಕು. ಅದು ಇವತ್ತು ನಿಮ್ಮ ಮುಳವಾಡ ಗ್ರಾಮ ಅಂತಂದ್ರೆ ಈ ಶಿವಾಲಯದ ಯಾರು ಭಕ್ತರದಾರೋ ಈ ಶಿವನ ಸಾಕ್ಷಿಯಾಗಿ ಮತ ನೀಡ್ಬೇಕು ಅಂತ, ಮತ್ತು ಸಾಕ್ಷಿಯಾಗಿನೇ ಕೇಳ್ಬೇಕು ಅವ್ರಿಗೆ, ನೀ ಯಾಕೆ ಏನ್ ಮಾಡ ಹೇಳ್ತಿ ಹೇಳೋ ಅನ್ನೋಂಥದ್ದು. ಮುಂದಿನ ಸಲ ಆ ವ್ಯಕ್ತಿ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಬೇರೆ ವ್ಯಕ್ತಿನ ನಾವು ಆರಿಸ್ತಿರ್ಬೇಕು. ಇದೇ ಒಂದೇ ಪರಿಹಾರ, ಮತ್ತೊಂದೇನು ಇಲ್ಲ. ನಾವ್ ಇಲ್ಲಾದವ್ರಿಗೆ ಮತ ಕೇಳಿ ಕೊಟ್ಟೇ ಇಲ್ಲ, ನೀವು ಅವ್ರಿಗೆ ಹೋಗಿ ಕಿಶಿಂದಿಗೆ ಮಾಡ್ರಿ ಅದು ಮಾಡ್ರಿ ಅಂದ್ರೆ ಹೆಂಗಾಗ್ತದ? ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಮತ ಶುರು ಮಾಡ್ಬೇಕು ಇವತ್ತಿನ ದಿವಸ. ಹಾಗಾಗಿ ಇವತ್ತು ಈ ರಾಷ್ಟ್ರದಲ್ಲಿ ಆಗ್ಬೇಕಾಗಿರುವಂತದ್ದು ನಂದಿ ಮತ ಕ್ರಾಂತಿ ಅನ್ನುವಂಥದ್ದು. ಹಾಗಾಗಿ ನಮ್ಮ ಮನ್ಯಾಗ ಜಗಲಿ ಮ್ಯಾಲ ಪೂಜೆ ಮಾಡ್ತೀವಿ, 4 ಕಾಲಿನ ಬಸವಣ್ಣ ಇಟ್ಟು ಇನ್ಮೇಲೆ ಬರೇ ಪೂಜೆ ಮಾಡಿದ್ರೆ ನಡೆಯುದಿಲ್ಲ. ನೀವ್ ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವಾಗ ಇಲೆಕ್ಷನ್ ಬರ್ತದ ನಾ ಮತ ನೀಡ್ತೀನಿ ಅಂತ ಹೇಳಿ ದೇವ್ರ ಮುಂದೆ ಬೇಡ್ಕೋಬೇಕು. ಅಂದಾಗ ನಮ್ಮ ಮಕ್ಕಳ ತಟ್ಟಿಗೆ ಒಳ್ಳೆ ಅನ್ನ ಸಿಗ್ತದ, ಇಲ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ತಟ್ಟಿಗೆ ವಿಷ ಬರ್ತದ ಅಂತ. ಇದನ್ನ ಸ್ಪಷ್ಟವಾಗಿ ನಾವು ಇವತ್ತು ಜಾಗೃತಿ ಮೂಡಿಸ್ತಾ ಇರುವಂತದ್ದು. ಇದೇ ಇವತ್ತು ನಂದಿ ಕೂಗು ಅಭಿಯಾನದ ಒಂದು ಜಾಗೃತಿ ಕಾರ್ಯಕ್ರಮ ಆಗಿರೋದು. ಇದು ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಏನು ಜನ್ಮಸ್ಥಳ, ಮತ್ತು ಅವ್ರು ಎಲ್ಲಿ ಜನ್ಮ ತಾಳಿದಾರೋ 14 ವರ್ಷ ಬಾಲ್ಯವನ್ನು ಕಳೆದಾರೋ ಅಲ್ಲಿಂದನೇ ಈ ಚಿಂತನೆ ಎಲ್ಲಾನು ಕೂಡ ಹೊರಗೆ ಬರ್ತಾ ಇರೋದು. ಈ ಚಿಂತನೆಗೆ ಈ ಶಕ್ತಿಯನ್ನ ನೀಡಿದಂತವ್ರು ಯಾರು ಅಂತಂದ್ರೆ ಸಿದ್ದೇಶ್ವರಪ್ಪ ಅವರ ತಮ್ಮನವರಾದಂತ ಶ್ರೀ ಸೋಮಲಿಂಗ ಅಜ್ಜನವರು. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾಗ್ಬೇಕಾಗಿದೆ, ನಾವೆಲ್ಲರೂ ಕೂಡ ಇದನ್ನ ಈ ಆಧಾರಿತವಾಗಿ ಏನ್ ಮಾಡ್ಬೇಕಾಗಿದೆ, ಒಗ್ಗೂಡ್ಬೇಕಾಗಿದೆ ಅನ್ನುವಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರಿಗೂ ಪರಾನೂ ಇಲ್ಲ ವಿರೋಧನೂ ಇಲ್ಲ. ಇವತ್ತು ಇದೇ ರಾಜಕಾರಣಿಗಳು ಇದೇ ಮಾತನ್ನು ಹೇಳಿದ್ರೆ ಯಾರು ಕೇಳೋ ನಂಬೋದಿಲ್ಲ ಅವ್ನ. ರಾಜಕಾರಣಿ ಅಂತೇಳಿ ಒಪ್ಕೊಳ್ಳೋದಿಲ್ಲ. ಹೆಂಗ್ ಒಪ್ಕೋತೀರಿ ಹೇಳ್ರಿ? ಮನಿಗೆ ನಾವು ಗ್ಯಾಸೇ ಕೊಡಕ್ ಆಗುದಿಲ್ಲ ಇವತ್ತಿನ ದಿವಸ, ಅವ್ರ ಅಡಿಗೆ ಮನೆನೇ ನಡೆಸೋದಿಲ್ಲ ಇವತ್ತಿನ ದಿವಸ, ಬೇರೆ ಹೇಳಕ್ ಬಂದ್ರೆ ಆಗ್ತದೇನು? ಹಾಗಾಗಿ ಇರುವಂತವ್ರು ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ದಿಕ್ಕನ್ನ ಅವ್ರು ಬದಲು ಮಾಡ್ಕೋಬೇಕಂತ ವಿಚಾರಧಾರೆಗಳನ್ನ ಈವರೆಗೆ ನಾವು ನಡೆಸಿದೀವಿ, ಇನ್ನು ಮುಂದೆ ಇದೇ ಆಟ ನಡೆಯೋದಿಲ್ಲ ಅನ್ನುವಂಥದ್ದು. ಇದನ್ನ ಅವರವರೇ ಅರಿತುಕೊಂಡು ಏನ್ ಮಾಡ್ಬೇಕಾಗಿದೆ, ಈ ನಿಟ್ಟಿನಲ್ಲಿ ತಾವೇ ಜಾಗೃತಿ ಮೂಡಿಸಿ ಮತಗಳನ್ನ ತೆಗೆದುಕೊಂಡು ಏನ್ ಮಾಡ್ಬೇಕಾಗಿದೆ, ಒಂದು ನಮ್ಮ ಗ್ರಾಮವನ್ನ ನಂದಿ ಶಕ್ತಿಯಿಂದ ಸ್ವಾವಲಂಬಿ ಮಾಡಕ ಪ್ರಯತ್ನವನ್ನು ಮಾಡ್ಬೇಕಾಗಿದೆ ಅನ್ನುವಂಥದ್ದು. ನೀವು